ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲತಾ ಶೇಖರ್. ಈಗ ತುಂಬ ಜನಕ್ಕೆ ಮರೆವು ಅನ್ನೋದು ತುಂಬ ಒಂದು ಕಾಯಿಲೆ ಆಗ್ತಿದೆ. ಯಾಕೆಂದರೆ ನೆನಪೇ ಇರೋದಿಲ್ಲ. ಈಗ ಒಂದು ಕ್ಷಣದಲ್ಲಿ ಮತ್ತೊಂದು ಎಲ್ಲೋ ಹೋಗಿರ್ತೀವಿ, ಯಾಕೆ ಹೋಗಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ, ಅಷ್ಟು ಮರೆತು ಹೋಗ್ತಾ ಇದೆ. ಏಜ್ ಆದಮೇಲೆ ತುಂಬ ಕಾಮನ್ ಇತ್ತು, 80 ವರ್ಷ ದಾಟಿದ್ಮೇಲೆ. ಆದರೆ ಈಗ 30-35 ವರ್ಷ ಆಗೋದ್ರೊಳಗೇನೆ ಏನೋ ಒಂಥರ ನೆನಪಿನ ಶಕ್ತಿ ಕಡಿಮೆ ಆಗ್ತಿದೆ, ಹ್ಯಾಪಿನೆಸ್ ಕಡಿಮೆ ಆಗ್ತಿದೆ. ಇನ್ನು ಮಕ್ಕಳಲ್ಲಿ IQ ಪವರ್ ಡೌನ್ ಆಗ್ತಿದೆ. ಓದಿರ್ತಾರೆ, ಎಕ್ಸಾಮ್ ಟೈಮಲ್ಲಿ ನೆನಪೇ ಇರೋದಿಲ್ಲ. ಈ ಒಂದು ಮರೆಗುಳಿತನ ಅಂತ ಹೇಳ್ತಾರೆ. ಅದಕ್ಕೆ ಒಂದು ತುಂಬ ವಂಡರ್ಫುಲ್ ಆಗಿರೋ ಒಂದು ಸಜೆಷನ್ ಕೊಡ್ತೀನಿ. ಅದರಲ್ಲಿ ಮುದ್ರಾ ಅಂದರೆ ಇಲ್ಲಿ ಪೀನಿಯಲ್ ಪಿಟ್ಯುಟರಿ ಗ್ಲ್ಯಾಂಡ್ದು ಪವರ್ ಪಾಯಿಂಟ್ ಇರೋದ್ರಿಂದ ಇಲ್ಲಿ ಪ್ರೆಷರ್ ಕೂಡ ಕೊಡಬೇಕು, ಮತ್ತು ಚಿನ್ ಮುದ್ರಾದಲ್ಲಿ ಜಾಸ್ತಿ ಹೊತ್ತು ಕೂತ್ಕೋಬೇಕು. ಇಲ್ಲಿ ಡೀಪ್ ಬ್ರೀದಿಂಗ್ ಕೂಡ ಮಾಡ್ಬೋದು. ಇನ್ನು ನೀವು ಮನೆ ಮದ್ದು ಥರ ಒಂದೆರಡು ಎಲ್ಲ ನಿಮ್ಗೆ ಗೊತ್ತಿರ್ಬೋದು. ಇದ್ರದ್ದು ಕಾಂಬಿನೇಷನ್ ಮಾಡ್ಕೋಬೇಕು. ಶಂಖಪುಷ್ಪಿ ಇದೆಲ್ಲ ಹಾಕಿಬಿಟ್ಟು ಕಷಾಯ ಮಾಡಿಕೊಂಡು ಪ್ರತಿನಿತ್ಯ ಕುಡಿಯುವಂಥದ್ದು. ಇನ್ನೂ ನಿಮಗೆ ಹೀಲಿಂಗಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಂದರೆ ಅಲ್ಲಿ ಆಜ್ಞಾ ಚಕ್ರ ಅಂದರೆ ಹಣೆಯ ಮಧ್ಯಭಾಗ, ಸೊ ಥರ್ಡ್ ಐ ಓಪನಿಂಗ್ ಅಂತ ಹೇಳ್ತಾರಲ್ವ, ಸೊ ಅಲ್ಲಿ ಅದನ್ನು ಎನರ್ಜೈಸ್ ಮಾಡಿದಾಗ ಕೂಡ ನಿಮ್ಮ ಮೆಮೊರಿ ಎಷ್ಟೇ ಕಡಿಮೆ ಆಗಿದ್ರು ಅದು ದಿನ ದಿನ ಹೆಚ್ಚುತ್ತಾ ಬರುತ್ತೆ. ಸೊ ಇದೆಲ್ಲ ನ್ಯಾಚುರಲ್ ರೆಮಿಡಿ ಮಾಡ್ಕೋಬೇಕು, ನೈಸರ್ಗಿಕ ಚಿಕಿತ್ಸೆ ಅಂತ ಹೇಳ್ತಾರೆ. ಸೊ ಇದನ್ನು ಮಾಡೋದ್ರಿಂದ ಮುಂದೆ ನಿಮಗೆ ಈಗ ಎಷ್ಟೋ ಜನ ಡಿಮೆನ್ಷಿಯಾ ಎಲ್ಲ ಕೇಳಿರ್ಬೋದು. ಏಜ್ ಆದ ನಂತರ ಮನೆ ಬಿಟ್ಟು ಎಲ್ಲೆಲ್ಲೋ ಓಡಾಡ್ತಿರ್ತಾರೆ, ಏನು ಗೊತ್ತೇ ಆಗೋದಿಲ್ಲ ಅವರಿಗೆ. ಅಂಗಡಿಗೆ ಹೋಗಿರ್ತಾರೆ, ಯಾಕೆ ಬಂದೆ, ಏನಕ್ಕೆ ಬಂದೆ, ಏನು ಗೊತ್ತಾಗಲ್ಲ, ಈ ಥರ ಮರೆವು. ಸೊ ಅದನ್ನು ಕೂಡ ನ್ಯಾಚುರಲ್ ಹೀಲಿಂಗಲ್ಲಿ ಖಂಡಿತ ಕಡಿಮೆ ಮಾಡ್ಕೋಬೋದು. ಇನ್ನು ನಿಮಗೆ ಸ್ವಲ್ಪ ಮಟ್ಟಿಗೆ ಏನಾದರೂ ತೊಂದರೆ ಆದಾಗ ಅವಾಗಲೇ ನೀವು ಸರಿ ಮಾಡ್ಕೋಬೇಕು. ಆಗ ಮುಂದೆ ಆಗೋ ಅನಾಹುತ ಎಲ್ಲ ತಪ್ಪಿಸ್ಬೋದು. ಮಕ್ಕಳಿಗೆ ತುಂಬ ಬೈಬೇಡಿ. ಬೈತಾ ಇದ್ರೆ ಸ್ಟ್ರೆಸ್ ಜಾಸ್ತಿ ಆದ್ರೇ ಇದೆಲ್ಲ ಕಡಿಮೆ, ಒಂಥರ ನಿಮ್ಗೆ ಗೊತ್ತಾಗಲ್ಲ, ಅದು ಕಂಜೆಷನ್ ಉಂಟಾಗುವಂಥದ್ದು. ಸೊ ಆಗ ಇನ್ನೂ ಜಾಸ್ತಿ ಆಗುತ್ತೆ ಮರೆವು ಅಲ್ವಾ. ಸೊ ನ್ಯಾಚುರಲ್ ಹೀಲಿಂಗಲ್ಲಿ ತುಂಬ ಬುದ್ಧಿವಂತರಾಗ್ಬೋದು, ತುಂಬ ಚೆನ್ನಾಗಿ ನೀವು ಲೈಫನ್ನು ಲೀಡ್ ಮಾಡ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.